ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನಕಲೋಕ. ಈ ವಿಡಿಯೋದಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರುವಂತಹ ಒಂದು ಕಂಪ್ಯೂಟರಲ್ಲಿ ಕೊರಲ್ಡ್ರಾ 12 ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ, ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಕಂಪ್ಯೂಟರ್ಲಿ ಕೊರಲ್ಡ್ರಾ ಅಪ್ಲಿಕೇಶನ್ ಇದೆ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಬಟನ್ ಅಲ್ಲಿ ಹೋಗಿ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಕಾಣಿಸುತ್ತೆ. ಇದರಲ್ಲಿ ನಮಗೆ ಕೊರಲ್ಡ್ರಾ ಗ್ರಾಫಿಕ್ಸ್ ಸೂಟ್ 12 ಅಂತ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೊರಲ್ಡ್ರಾ 12 ಐಕಾನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕೊರಲ್ಡ್ರಾ 12 ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಈಗ ಈ ಓಪನ್ ಆಗಿರುವಂಥ ಅಪ್ಲಿಕೇಶನ್ ಕ್ಲೋಸ್ ಮಾಡ್ತೇನೆ. ಮೊದಲನೇದಾಗಿ ಕೊರಲ್ಡ್ರಾ 12 ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಾದ ನಂತರ ಆ ಕೊರಲ್ಡ್ರಾ 12 ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಈ ಕೊರಲ್ಡ್ರಾ 12 ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಬಟನ್ ಅಲ್ಲಿ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಆ್ಯಪ್ಸ್ ಆ್ಯಂಡ್ ಫೀಚರ್ಸ್ ಅಂತ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಕೊರಲ್ಡ್ರಾ ಗ್ರಾಫಿಕ್ಸ್ ಸೂಟ್ 12 ಅಂತ ಒಂದು ಐಕಾನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಮತ್ತೊಮ್ಮೆ ದಿಸ್ ಆ್ಯಪ್ ಆ್ಯಂಡ್ ಇಟ್ಸ್ ರಿಲೇಟೆಡ್ ಇನ್ಫೋ ವಿಲ್ ಬಿ ಅನ್ಇನ್ಸ್ಟಾಲ್ಡ್ ಅಂತ ಒಂದು ಮೆಸೇಜ್ ಬರುತ್ತೆ, ಅದರಲ್ಲಿ ಕೂಡ ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಬರುತ್ತೆ, ಇದರಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಕ್ರೀನಲ್ಲಿ ಬಹುಶಃ ಅದು ಬ್ಲ್ಯಾಕ್ ಅಲ್ಲಿ ಕಾಣಿಸ್ತಾ ಇರ್ಬೋದು, ಯಾಕಂದರೆ ಈ ಯೂಸರ್ ಅಕೌಂಟ್ ಕಂಟ್ರೋಲ್ ವಿಂಡೋನ ನಮ್ಮ ಸ್ಕ್ರೀನ್ ರೆಕಾರ್ಡರ್ ಸಾಫ್ಟ್ವೇರು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಓಕೆ, ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ವಿಂಡೋ ಬಂದಾಗ ಎಸ್ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿ ವಿಂಡೋ ಬರುತ್ತೆ. ಕೊರಲ್ಡ್ರಾ ಗ್ರಾಫಿಕ್ಸ್ ಸೂಟ್ 12 ಅನ್ಇನ್ಸ್ಟಾಲೇಷನ್ ಶುರು ಆಗಿದೆ. ವೇಟ್ ಮಾಡಿ. ಅನ್ಇನ್ಸ್ಟಾಲ್ ಆದಾಗ ಈ ಕೊರಲ್ಡ್ರಾ ಈ ಒಂದು ಮೆಸೇಜ್ ವಿಂಡೋ ಕ್ಲೋಸ್ ಆಗುತ್ತೆ, ತಾನೇ ಕ್ಲೋಸ್ ಆಗಿದೆ. ಈಗ ನೋಡಿ, ಇಲ್ಲಿ ಆ್ಯಪ್ಸ್ ಆ್ಯಂಡ್ ಫೀಚರ್ಸ್ ಈ ಒಂದು ಲೀಸ್ಟಲ್ಲಿ ಕೊರಲ್ಡ್ರಾ 12 ಐಕಾನ್ ಹೊರಟು ಹೋಗಿದೆ. ಅಂದರೆ ಪೂರ್ತಿ ಕೊರಲ್ಡ್ರಾ 12 ಅಪ್ಲಿಕೇಶನ್ ನಾವು ಈಗ ಅನ್ಇನ್ಸ್ಟಾಲ್ ಮಾಡಿದ್ವಿ. ಓಕೆ, ಈಗ ನೋಡ್ಕೊಳ್ಳೋಣ ಈ ಕೊರಲ್ಡ್ರಾ 12 ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ. ಓಕೆ, ಇಲ್ಲಿ ನನ್ನ ಕಂಪ್ಯೂಟರಲ್ಲಿ ಕೊರಲ್ಡ್ರಾ 12 ಸಾಫ್ಟ್ವೇರನ್ನು ನಾನು ಡಿ ಡ್ರೈವ್ದಲ್ಲಿ ಇಟ್ಟಿದ್ದೀನಿ. ಓಕೆ, ನಿಮ್ಮ ಕಂಪ್ಯೂಟರಲ್ಲಿ ಕೊರಲ್ಡ್ರಾ 12 ಇರುವಂಥ ಒಂದು ಫೋಲ್ಡರನ್ನು ಓಪನ್ ಮಾಡಬೇಕು. ಇಲ್ಲಿ ಕೊರಲ್ಡ್ರಾ 12 ಸಾಫ್ಟ್ವೇರನ್ನು ನಾನು ಇಟ್ಟಿದ್ದೇನೆ, ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಒಂದು ಸೀರಿಯಲ್ ನಂಬರ್ದು ಟೆಕ್ಸ್ಟ್ ಫೈಲ್ ಸಿಗುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈಗ ನಾನು ಇದನ್ನು ಮಿನಿಮೈಸ್ ಮಾಡಿರ್ತೇನೆ. ಅದ್ರ ಜೊತೆಗೆ ಕೊರಲ್ಡ್ರಾ ಒಂದು ಸೆಟಪ್ ಫೈಲ್ ಏನಿರುತ್ತೆ ಆ ಫೋಲ್ಡರನ್ನು ಓಪನ್ ಮಾಡಿ. ಇದರಲ್ಲಿ ಸೆಟಪ್ ಅಂತ ಒಂದು ಐಕಾನ್ ಕಾಣಿಸುತ್ತೆ, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಮಾಡಿ, ಅಥವಾ ಡಬಲ್ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಒಂದು ವಿಂಡೋ ಬರುತ್ತೆ, ಅದರಲ್ಲಿ ಎಸ್ ಅನ್ನುವಂಥ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಈಗ ಸ್ಕ್ರೀನಲ್ಲಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರ್ಬೋದು, ಯಾಕಂದರೆ ಈ ಯೂಸರ್ ಅಕೌಂಟ್ ಕಂಟ್ರೋಲ್ ವಿಂಡೋ ನಮ್ಮ ಸ್ಕ್ರೀನ್ ರೆಕಾರ್ಡ್ ಸಾಫ್ಟ್ವೇರ್ ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ, ಅದಕ್ಕಾಗಿ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಆ ಯೂಸರ್ ಅಕೌಂಟ್ ಕಂಟ್ರೋಲ್ ವಿಂಡೋದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿ ಬರುತ್ತೆ. ಇನ್ಸ್ಟಾಲೇಷನ್ ಶುರು ಆಗಿದೆ. ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಒಂದು ವಿಂಡೋ ಬರುತ್ತೆ, ಅದರಲ್ಲಿ ಐ ಅಕ್ಸೆಪ್ಟ್ ದ ಟರ್ಮ್ಸ್ ಇನ್ ದ ಲೈಸೆನ್ಸ್ ಅಗ್ರಿಮೆಂಟ್ ಅಂತಿದೆ. ಆ ಒಂದು ರೌಂಡ್ ಬಾಕ್ಸಲ್ಲಿ ನೀವು ಟಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಸೀರಿಯಲ್ ನಂಬರ್ನ ಕೇಳುತ್ತೆ. ನಾವು ಆಗಲೇ ಓಪನ್ ಮಾಡಿರುವಂಥ ಒಂದು ಸೀರಿಯಲ್ ನಂಬರ್ ಟೆಕ್ಸ್ಟ್ ಫೈಲನ್ನು ಓಪನ್ ಮಾಡಬೇಕು. ಅದರಲ್ಲಿರುವಂಥ ಸೀರಿಯಲ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೇನೆ. ಟೈಪ್ ಮಾಡಿದ್ದೇನೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇನ್ಸ್ಟಾಲ್ ಆಲ್ ಅಂತ ಕ್ಲಿಕ್ ಮಾಡೋಣ. ಇನ್ಸ್ಟಾಲೇಷನ್ ಶುರು ಆಗಿದೆ.
ಈಗ ಪ್ರಾಡಕ್ಟ್ ರಿಜಿಸ್ಟ್ರೇಷನ್ ಅಂತ ಒಂದು ವಿಂಡೋ ಬರುತ್ತೆ. ಅದರಲ್ಲಿ ರಿಜಿಸ್ಟರ್ ನೌ ಅಂತ ಇದೆ. ರಿಜಿಸ್ಟರ್ ನೌ ಅಂತ ಕ್ಲಿಕ್ ಮಾಡಿದ್ರೆ ಇಂಟರ್ನೆಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಲೇಟರ್ ಅಂತ ಕೊಡಿ. 15 ಡೇಸ್ವರೆಗೂ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಆದ ನಂತರ ಹಾಗೆ ರಿಜಿಸ್ಟರ್ ಲೇಟರ್ ಅಂತ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಕ್ಲಿಕ್ ಮಾಡ್ತಾ ನೀವು ಈ ಅಪ್ಲಿಕೇಶನ್ನ ಕಂಟಿನ್ಯೂಸ್ ಆಗಿ ಬಳಸ್ತಾ ಇರ್ಬೋದು. ಓಕೆ ಅಂತ ಕ್ಲಿಕ್ ಮಾಡಿ. ಈಗ ರಿಜಿಸ್ಟ್ರೇಷನ್ ಏನು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಇನ್ಸ್ಟಾಲೇಷನ್ ವಿಸಾರ್ ಕಂಪ್ಲೀಟೆಡ್ ಅಂತ ವಿಂಡೋ ಬರುತ್ತೆ. ಫಿನಿಶ್ ಅಂತ ಕ್ಲಿಕ್ ಮಾಡಿ. ಓಕೆ, ಈಗ ಈ ಕಂಪ್ಯೂಟರಲ್ಲಿ ಕೊರಲ್ಡ್ರಾ 12 ಅಪ್ಲಿಕೇಶನ್ ಇನ್ಸ್ಟಾಲೇಷನ್ನು ಕಂಪ್ಲೀಟ್ ಆಗಿದೆ. ಆ ಒಂದು ಅಪ್ಲಿಕೇಶನ್ ಇದರಲ್ಲಿ ಸಿಗುತ್ತೋ ಇಲ್ವೋ ನೋಡೋಣ. ಸ್ಟಾರ್ಟ್ ಬಟನಲ್ಲಿ ಹೋಗಿ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಓಪನ್ ಆಗಿದೆ. ಇದರಲ್ಲಿ ನಮಗೆ ಕೊರಲ್ಡ್ರಾ ಗ್ರಾಫಿಕ್ಸ್ 12 ಅಂತ ಒಂದು ಫೋಲ್ಡರ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೊರಲ್ಡ್ರಾ 12 ಐಕಾನ್ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಕೊರಲ್ಡ್ರಾ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಇದರಲ್ಲಿ ನ್ಯೂ ಪೇಜ್ ಅಂತ ತಗೊಂಡು ನಿಮ್ಗೆ ಬೇಕಾದಂಥ ವರ್ಕನ್ನು ನೀವು ಮಾಡ್ಕೋಬಹುದು. ಓಕೆ, ಇದಾಗಿತ್ತು ಸ್ನೇಹಿತರೆ ಕೊರಲ್ಡ್ರಾ 12 ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ, ಹಾಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.